ಭೂಲೋಕದ ಮೊಟ್ಟಮೊದಲ ವಿಷ್ಣುವಿನ ದೇವಸ್ಥಾನ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನ. ಶ್ರೀ ಬ್ರಹ್ಮನ ಮಗನಾದ ಶ್ರೀ ಸನತ್ ಕುಮಾರರು ಶ್ರೀ ಚೆಲುವನಾರಾಯಣ ಸ್ವಾಮಿಯನ್ನು ಮೇಲುಕೋಟೆಯಲ್ಲಿ ಪ್ರತಿಷ್ಠಾಪಿಸಿದರು. ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿಯವರು ಭಗವಾನ್ ಶ್ರೀ ರಾಮಚಂದ್ರ ಹಾಗೂ ಭಗವಾನ್ ಶ್ರೀ ಕೃಷ್ಣರ ಮನೆ ದೇವರು ಕೂಡ ಹೌದು. ಮೇಲ್ಕೋಟೆಯಲ್ಲಿ ನಡೆಯೋ ವೈರಮುಡಿ ಉತ್ಸವ ಜಗತ್ ಪ್ರಸಿದ್ಧ. ಈ ವೈರಮುಡಿ ಅಂದ್ರೆ ಏನು, ಈ ವೈರಮುಡಿ ಉತ್ಸವ ಹೆಂಗ್ ನಡೆಯುತ್ತೆ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಇತಿಹಾಸ ಎಲ್ಲದನ್ನು ಈ ವಿಡಿಯೋ ತಿಳ್ಕೊಳ್ಳೋಣ. ಬ್ರಹ್ಮ ಒಂದ್ಸಲಿ ಶ್ರೀ ಮಹಾವಿಷ್ಣು ಹತ್ರ ಒಂದು ಪ್ರಾರ್ಥನೆ ಮಾಡ್ತಾರೆ. ಭಗವಂತ, ನಿನ್ನ ರೂಪಾನೇ ನನಗೆ ಉಡುಗೊರೆಯಾಗಿ ಕೊಡು ಅಂತ ಕೇಳ್ತಾರೆ. ಆ ಕ್ಷಣದಲ್ಲೇನೆ ಭಗವಂತ ಶ್ರೀ ಮಹಾವಿಷ್ಣು ತನ್ನ ನಿಜ ರೂಪದ ಒಂದು ಕಲಾಕೃತಿಯನ್ನ ಬ್ರಹ್ಮರ ಕೈ ಕೊಡ್ತಾರೆ. ಅದೇ ಕಲಾಕೃತಿಯನ್ನ ಬ್ರಹ್ಮದೇವರು ತನ್ನ ಮಗನಾದ ಸನತ್ ಕುಮಾರನಿಗೆ ಆ ಮೂರ್ತಿಯನ್ನು ಕೊಡ್ತಾರೆ. ಬ್ರಹ್ಮಪುತ್ರರಾದ ಸನತ್ ಕುಮಾರರು ಆ ಮೂರ್ತಿಯನ್ನ ಅಂದ್ರೆ ಆ ಕಲಾಕೃತಿಯನ್ನ ಮೇಲ್ಕೋಟೆಯಲ್ಲಿ ಶ್ರೀ ಚೆಲುವನಾರಾಯಣ ಸ್ವಾಮಿಯಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದ್ರೆ ಇವತ್ತು ನಾವು ಮೇಲ್ಕೋಟೆಯಲ್ಲಿ ದರ್ಶನ ಮಾಡ್ಕೋತಾ ಇರೋದು ಚೆಲುವನಾರಾಯಣ ಸ್ವಾಮಿಯ ರೂಪದಲ್ಲಿರೋ ಶ್ರೀ ಸಾಕ್ಷಾತ್ ಮಹಾವಿಷ್ಣುವಿನ ರೂಪ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ಬಹಳ ವಿಶೇಷ. ಅದು ವರ್ಷಕ್ಕೊಂದ್ಸಲಿ ನಡೆಯುತ್ತೆ. ವೈರಮುಡಿ ಅಂದ್ರೆ ನಾಗಮಾಣಿಕ್ಯ ಹಾಗೂ ಅತ್ಯಮೂಲ್ಯ ವಜ್ರಗಳಿಂದ ಕೂಡಿದ ಒಂದು ಅದ್ಭುತವಾದ ಕಿರೀಟ. ಈ ವೈರಮುಡಿ ಅಂದ್ರೆ ಈ ವಜ್ರದ ಕಿರೀಟ ಸಾಕ್ಷಾತ್ ವೈಕುಂಠದಿಂದಾನೇ ಭೂಮಿಗೆ ಬಂದಿದೆ. ಅದರ ಹಿಂದಿನ ಕತೆ ಹೀಗಿದೆ. ಒಮ್ಮೆ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿರ್ಬೇಕಾದ್ರೆ ವಿರೋಚನ ಎಂಬ ರಾಕ್ಷಸ ರಾಜ ಈ ವೈರಮುಡಿನ ಕದ್ದು ಬಿಡ್ತಾನೆ. ಈ ವಿರೋಚನ ಶ್ರೀ ಪ್ರಹ್ಲಾದ ರಾಜರ ಮಗ. ಇವನು ರಾಕ್ಷಸ ರಾಜ. ಈ ಕಿರೀಟನ ಇವನ್ ಕದ್ದ ಮೇಲೆ ಗರುಡರು ಇವನ್ ಬೆನ್ನ ಹತ್ತಿ ಅವ್ರ ಜೊತೆ ಯುದ್ಧ ಮಾಡಿ ಅದನ್ನು ವಾಪಸ್ ತಗೊಂಡ್ಬರ್ತಾರೆ. ವಾಪಸ್ ತರಬೇಕಾದ್ರೆ ಬೃಂದಾವನದಲ್ಲಿ ಶ್ರೀ ಬಾಲಕೃಷ್ಣರು ಬಿಸಿಲಲ್ಲಿ ಆಟ ಆಡ್ತಾ ಇರ್ತಾರೆ. ಅವರ ರೆಕ್ಕೆಗಳಿಂದ ನೆರಳನ್ನು ಕ್ರಿಯೇಟ್ ಮಾಡಿ ಈ ಕಿರೀಟನ ಬಾಲಕೃಷ್ಣರ ತಲೆ ಮೇಲೆ ಸಿಂಗಾರ ಮಾಡಿ ಗರುಡರಲ್ಲಿಂದ ಹೊರಟು ಬಿಡ್ತಾರೆ. ಮುಂದೆ ಶ್ರೀ ಕೃಷ್ಣ ತನ್ನ ಸ್ಪಿರಿಚುವಲ್ ಜರ್ನಿಗಾಗಿ ಮೇಲ್ಕೋಟೆಗೆ ಬಂದಾಗ ಈ ವೈರಮುಡಿಯನ್ನ ತಾನಾಗೆ ಭಗವಂತನಿಗೆ ಅರ್ಪಿಸಿದ್ದು ಅನ್ನೋ ಒಂದು ಪ್ರತೀತಿ. ವೈರಮುಡಿ ಬಂದಾಯ್ತು, ಆದ್ರೆ ಅದನ್ನ ಧರಿಸೋ ಅಂತಹ ಉತ್ಸವ ಮೂರ್ತಿ ಹೇಗ್ ಬಂತು, ಅದರಿಂದ ಏನ್ ಕಥೆ ಇದೆ ಅಂತ ಇವಾಗ ತಿಳ್ಕೊಳ್ಳೋಣ. ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರರು ಯುದ್ಧನ್ ಗೆದ್ದು ವಾಪಸ್ ಅಯೋಧ್ಯೆಗೆ ಬಂದ ಮೇಲೆ ವಿಭೀಷಣ ಲಂಕೆಗೆ ರಾಜ ಆಗ್ತಾನೆ. ವಿಭೀಷಣ ಅಯೋಧ್ಯೆಯಿಂದ ಹೊರಡ್ಬೇಕಾದ್ರೆ ಶ್ರೀ ರಾಮಚಂದ್ರರ ಹತ್ರ ಅವ್ರು ಪೂಜೆ ಮಾಡ್ತಾ ಇದ್ದ ರಂಗನಾಥ ಸ್ವಾಮಿಯ ಐಡಲ್ ಅನ್ನ ಕೇಳಿ ಪಡೆದುಕೊಂಡು ಅವ್ರ ಜೊತೆ ಆ ಐಡಲ್ನ ತಗೊಂಡು ಹೋಗ್ಬಿಡ್ತಾರೆ. ಇದಾದ ನಂತರ ಶ್ರೀ ರಾಮಚಂದ್ರರಿಗೆ ಅವ್ರ ಪೂಜೆ ಮಾಡಕ್ಕೆ ಅಂತ ಯಾವುದೇ ಒಂದು ಮೂರ್ತಿ ಅವ್ರ ಹತ್ರ ಇರಲ್ಲ. ಇದೇ ಸಮಯದಲ್ಲಿ ಚತುರ್ಮುಖ ಬ್ರಹ್ಮದೇವರು ಶ್ರೀ ಮಹಾವಿಷ್ಣು ಹತ್ರ ಇನ್ನೊಂದು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನನಗೆ ಇನ್ನೊಂದು ಐಡಲ್ ಕೊಡಿ ನಿಮ್ಮ ರೂಪದ್ದು ಅಂತ. ಆವಾಗ ಶ್ರೀ ಮಹಾವಿಷ್ಣು ತನ್ನದೇ ರೂಪದ ಇನ್ನೊಂದು ಉತ್ಸವ ಮೂರ್ತಿ ರೂಪದಲ್ಲಿರೋ ಅಂತ ಒಂದು ವಿಗ್ರಹನ ಅವ್ರಿಗೆ ಕೊಡ್ತಾರೆ. ಆ ಅದ್ಭುತವಾದ ಉತ್ಸವ ಮೂರ್ತಿನ ಚತುರ್ಮುಖ ಬ್ರಹ್ಮದೇವರು ಶ್ರೀ ರಾಮಚಂದ್ರರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಅಂದಿನಿಂದ ಶ್ರೀ ರಾಮಚಂದ್ರರು ಅದೇ ಮೂರ್ತಿನ ಪೂಜೆ ಮಾಡ್ಕೊಂಡು ಮುಂದುವರಿಸ್ಕೊಂಡು ಬರ್ತಾರೆ. ಮುಂದೆ ಆ ಉತ್ಸವ ಮೂರ್ತಿ ಕುಶನಿಗೆ ಹೋಗುತ್ತೆ. ಅದಾದ್ಮೇಲೆ ಕುಶನ ಮಗಳನ್ನ ಯಾದವ ಕುಲಕ್ಕೆ ಮದುವೆ ಮಾಡಿಕೊಡ್ಲಾಗತ್ತೆ. ಆ ಮದುವೆ ಉಡುಗೊರೆ ರೂಪದಲ್ಲಿ ಈ ಉತ್ಸವ ಮೂರ್ತಿನೂ ಯಾದವ ಕುಲಕ್ಕೆ ಹೋಗುತ್ತೆ. ಹೀಗೆ ಸೂರ್ಯವಂಶದಿಂದ ಚಂದ್ರವಂಶಕ್ಕೆ ಶ್ರೀ ಮಹಾವಿಷ್ಣುವಿನ ಉತ್ಸವ ಮೂರ್ತಿ ಬಂದು ಸೇರ್ಕೊಳ್ಳುತ್ತೆ. ಮುಂದೆ ಒಂದಿನ ಕೃಷ್ಣ ಬಲರಾಮರು ಮೇಲ್ಕೋಟೆಗೆ ಬಂದು ಶ್ರೀ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಪಡಿತಾರೆ. ಅವ್ರಿಗವಾಗ ಗೋಚರವಾಗೋದು ತಾವು ಪೂಜೆ ಮಾಡ್ತಾ ಇರೋ ಉತ್ಸವ ಮೂರ್ತಿನೂ ಈ ಚೆಲುವನಾರಾಯಣ ಸ್ವಾಮಿ ಮೂರ್ತಿನೂ ಒಂದೇ ರೂಪದಲ್ಲಿರೋದ್ರಿಂದ ಇದು ಇಲ್ಲಿಗೆ ಸಲ್ಲಬೇಕು ಅಂತ ಶ್ರೀ ಚೆಲುವನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿನ ಮೇಲ್ಕೋಟೆಗೆ ಕೊಟ್ಬಿಡ್ತಾರೆ. ಇದು ಪ್ರತೀತಿ. ಶ್ರೀ ರಾಮಚಂದ್ರ ಪ್ರಭುವಿನ ಕೈಗಳಿಂದ ಪೂಜೆ ಮಾಡಲ್ಪಟ್ಟ ಈ ಉತ್ಸವ ಮೂರ್ತಿಯ ಹೆಸರು ರಾಮಪ್ರಿಯ ಅಂತ. ವೈರಮುಡಿ ಉತ್ಸವ ತುಂಬ ವೈಭವದಿಂದ ನಡೆಯುತ್ತೆ. ಸುಮಾರು 4ರಿಂದ 5 ಲಕ್ಷ ಜನ ಪ್ರತಿ ವರ್ಷ ವೈರಮುಡಿ ಉತ್ಸವಕ್ಕೆ ಸೇರ್ತಾರೆ. ವೈರಮುಡಿಯ ಪ್ರಕಾರ ಯಾರು ಊಹಿಸಕ್ಕಾಗಲ್ಲ. ಅದರ ಪ್ರಕಾಶ ವರ್ಣನಾತೀತ. ಹಾಗಾಗಿ ಅದನ್ನ ಸೂರ್ಯನ ಬೆಳಕಿಗೆ ತರೋದೇ ಇಲ್ಲ. ಆಚಾರ್ಯ ರಾಮಾನುಜರ ಗರ್ಭಗುಡಿಯ ಮುಂದೆ ವೈರಮುಡಿನ ಚೆಲುವನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗೆ ತೊಡಸಲಾಗತ್ತೆ. ಆವಾಗ್ಲೂ ಪ್ರಧಾನ ಅರ್ಚಕರು
ಕಣ್ಣಿಗೆ ಸಿಲ್ಕ್ ಬಟ್ಟೆ ಕಟ್ಕೊಂಡೇ ಇರ್ತಾರೆ. ಆ ಕಿರೀಟನ ಸ್ವಾಮಿ ತಲೆ ಮೇಲೆ ಇಡೋವರೆಗೂ ಅವರು ಬರಿಗಣ್ಣಿಂದ ಅದನ್ನ ನೋಡಕ್ಕಾಗಲ್ಲ. ವೈರಮುಡಿಯ ಪ್ರಕಾಶ ಅಂದ್ರೆ ಅದರ ತಾಪಮಾನ ಎಷ್ಟು ಹೆಚ್ಚಿರುತ್ತೆ ಅಂತಂದ್ರೆ ಅದನ್ನ ಧರಿಸಿದಂತಹ ಬ್ರಹ್ಮಾಂಡ ನಾಯಕ ಶ್ರೀ ಚೆಲುವನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗೇನೆ ಬೆವರು ಬರುತ್ತಂತೆ. ಮೇಲುಕೋಟೆನ ದಕ್ಷಿಣ ಬದ್ರಿ ಅಂತಾನೂ ಕರೀತಾರೆ. ಇಲ್ಲಿ ಶ್ರೀ ಪ್ರಹ್ಲಾದ ಮಹಾರಾಜರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೋಸ್ಕರ ತಪಸ್ ಮಾಡಿದ್ರು ಅನ್ನೋದು ಒಂದು ಪ್ರತೀತಿ. ಶ್ರೀ ಪ್ರಹ್ಲಾದ ರಾಜರೇ ಇಲ್ಲಿ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದ್ರೆ ಯೋಗ ನರಸಿಂಹಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದು. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇಂಥ ಭೂತಪೂರ್ವ ಭಗವಂತನ ಕಥೆಗಳು ನಿಮ್ಮ ತನಕ ತಲುಪಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಒಂದು ಚಿಕ್ಕ ಕೆಲಸ ಇಷ್ಟೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಆಟೋಮೆಟಿಕಲಿ ನಿಮ್ಮ ಮೊಬೈಲಲ್ಲಿ ವಿಡಿಯೋಸ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ನಿಮಗೆ ವಿಡಿಯೋಸ್ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.